ಕಮಲ್ ಹಾಸನ್ ಪರವಾಗಿ ಶಿವರಾಜ್ ಕುಮಾರ್ ಏನೇ ಹೇಳಿದ್ರು ಕೂಡ ಕನ್ನಡಿಗರು ಡೋಂಟ್ ಕೇರ್ ಅಂತಿದ್ದಾರೆ. ಶಿವರಾಜ್ ಕುಮಾರ್ ಕಮಲ್ ಹಾಸನ್ ಪರ ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಹೋಗಿ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಶಿವರಾಜ್ ಕುಮಾರ್ ಕನ್ನಡದ ವಿಚಾರ ಬಂದಾಗಲೂ ಕನ್ನಡದ ಪರವಾಗಿ ನಿಲ್ಲದೆ ಬೇರೆ ಭಾಷೆಯ ನಟನ ಪರ ಹೆಚ್ಚು ಪ್ರೀತಿ ತೋರಿಸ್ತಾ ಇರೋದನ್ನ ಕನ್ನಡಿಗರು ಖಂಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಅಂತ ತಮ್ಮ ಎದುರಲ್ಲೇ ಹೇಳಿದಾಗಲೇ ಶಿವರಾಜ್ ಕುಮಾರ್ ಎದ್ದು ನಿಂತು ನಿಮ್ಮ ಹೇಳಿಕೆ ತಪ್ಪು, ದಯವಿಟ್ಟು ಈ ರೀತಿ ಮಾತನಾಡಬೇಡಿ, ಕನ್ನಡಕ್ಕೆ ಅದರದ್ದೇ ಆದ ಘನತೆ ಇದೆ, ಇದು ಈ ವಿಚಾರವನ್ನು ಚರ್ಚೆ ಮಾಡುವಂತಹ ಸಂದರ್ಭ ಅಲ್ಲ ಅಂತ ಒಂದು ಮಾತು ಹೇಳಿದ್ರು ಸಾಕಾಗಿತ್ತು. ಕನ್ನಡಿಗರಿಗೆ ಶಿವಣ್ಣನ ಮೇಲೆ ಗೌರವ ಹೆಚ್ಚಾಗ್ತಾ ಇತ್ತು. ಆದರೆ ಶಿವಣ್ಣ ಅಲ್ಲಿ ಏನೂ ಮಾತನಾಡಲಿಲ್ಲ. ಬಹುಶಃ ಶಿವಣ್ಣ ಅವರಿಗೆ ಆ ಕ್ಷಣಕ್ಕೆ ಕಮಲ್ ನೀಡಿದ್ದ ಹೇಳಿಕೆಯ ಬಗ್ಗೆ ಗಮನ ಹೋಗಿಲ್ಲ ಅಂತ ಅಂದ್ಕೊಳ್ಬಹುದಾಗಿತ್ತು. ಆದರೆ ಅಲ್ಲಿಂದ ಬಂದ ಮೇಲೆ ಶಿವಣ್ಣ ಮಾಡಿದ್ದೇನು? ಕಮಲ್ ಹಾಸನ್ ಹೇಳಿಕೆಯನ್ನ ವಿರೋಧಿಸೋದನ್ನ ಬಿಟ್ಟು ಕಮಲ್ ಹಾಸನ್ ಹೇಳಿಕೆಯನ್ನ ವಿರೋಧಿಸುವವರಿಗೆ ಬುದ್ಧಿ ಹೇಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಇದು ಕನ್ನಡಿಗರ ಮನಸ್ಸನ್ನ ಅತಿಯಾಗಿ ಘಾಸಿಗೊಳಿಸ್ಬಿಟ್ಟಿದೆ. ಶಿವರಾಜ್ ಕುಮಾರ್ ಅವರನ್ನ ಬೆಳೆಸಿದ್ದು ಕನ್ನಡಿಗರೇ ಸಿನಿಮಾ ನೋಡಿಲ್ಲ ಅಂದ್ರೆ ಯಾವ ಸ್ಟಾರ್ ನಟರು ಇರ್ತಾ ಇರಲಿಲ್ಲ. ಕನ್ನಡಿಗರು ಬೆವರು ಸುರಿಸಿ ದುಡಿದ ಹಣದಿಂದ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಕನ್ನಡದ ಕಲಾವಿದರು ಸ್ಟಾರ್ ಪಟ್ಟ ಪಡೆಯೋದು. ಹಾಗಾಗಿ ಕನ್ನಡಿಗರ ಮನಸ್ಸನ್ನ ನೋಯಿಸೋ ಕೆಲಸ ಮಾಡಬಾರದು. ಕನ್ನಡಿಗರ ಭಾವನೆಗೆ ಧಕ್ಕೆಯಾದಾಗ ಮೊದಲು ಕನ್ನಡಿಗರ ಪರವಾಗಿ ನಿಲ್ಲಬೇಕು. ಅವಾಗ ಮಾತ್ರ ಸ್ಟಾರ್ ನಟರನ್ನ ಕನ್ನಡಿಗರು ಬೆಳೆಸಿದ್ದಕ್ಕೂ ಸಾರ್ಥಕವಾಗತ್ತೆ. ಕಮಲ್ ಹಾಸನ್ ಹೇಳಿಕೆ ವಿವಾದವನ್ನ ಹುಟ್ಟು ಹಾಕಿದ ಮೇಲೆ ಶಿವರಾಜ್ ಕುಮಾರ್ ಇನ್ನೊಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಾಗಲೂ ಕೂಡ ಅವರ ಮಾತುಗಳಲ್ಲಿ ಕಮಲ್ ಹಾಸನ್ ಬಗ್ಗೆ ಮೃದು ಧೋರಣೆ ಇತ್ತು. ಒಂದ್ ವೇಳೆ ಕಮಲ್ ಹಾಸನ್ ವೈಯಕ್ತಿಕವಾಗಿ ಶಿವರಾಜ್ ಕುಮಾರ್ ಅವರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರೆ ಶಿವಣ್ಣ ಅವರಿಗೆ ಕಮಲ್ ಹಾಸನ್ ಅವರನ್ನ ಕ್ಷಮಿಸುವ ಅಧಿಕಾರ ಇತ್ತು. ಜೊತೆಗೆ ಕಮಲ್ ಅವರು ಮಾತನಾಡಿದ್ದು ನನ್ನ ಬಗ್ಗೆ ನಾನೇ ಇದನ್ನ ದೊಡ್ಡದು ಮಾಡಿಲ್ಲ, ನೀವ್ಯಾಕೆ ದೊಡ್ಡದು ಮಾಡ್ತೀರಾ ಅಂತ ಕನ್ನಡಿಗರಿಗೂ ಶಿವಣ್ಣ ಹೇಳಬಹುದಿತ್ತು. ಆದ್ರೆ ಕಮಲ್ ಹಾಸನ್ ಇಲ್ಲಿ ಮಾತನಾಡಿದ್ದು ಶಿವರಾಜ್ ಕುಮಾರ್ ಅವರ ಬಗ್ಗೆ ಅಲ್ಲ, ಕಮಲ್ ಹಾಸನ್ ಮಾತನಾಡಿರೋದು ಕನ್ನಡದ ಬಗ್ಗೆ. ಹಾಗಾಗಿ ಈ ವಿಚಾರವನ್ನ ಶಿವಣ್ಣ ಹಗುರವಾಗಿ ತೆಗೆದುಕೊಂಡ್ರು ಕೂಡ ನಾವು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಶಿವಣ್ಣ ಈ ವಿವಾದದ ನಂತರ ಬೇರೆ ಕಾರ್ಯಕ್ರಮದ ವೇದಿಕೆ ಮೇಲೆ ನಿಂತು ತೇಪೆ ಹಚ್ಚೋ ಕೆಲಸ ಮಾಡಿದ್ದು ಮತ್ತೊಂದು ವಿವಾದವನ್ನ ಹುಟ್ಟುಹಾಕಿದೆ. ಕನ್ನಡ ಭಾಷೆ ರಕ್ಷಣೆಗೆ ಉಳಿವಿಗೆ ಹೋರಾಡ್ತೇನೆ, ಪ್ರಾಣ ಕೊಡೋದಕ್ಕೂ ಸಿದ್ಧವಿದ್ದೇನೆ ಅಂತ ಶಿವಣ್ಣ ಹೇಳಿದ್ರು. ಜೊತೆಗೆ ಅವತ್ತು ಕಮಲ್ ಹಾಸನ್ ವೇದಿಕೆ ಮೇಲೆ ಮಾತನಾಡುವಾಗ ಏನ್ ತಪ್ಪಾಯ್ತು ಎಂಬುದು ನನಗೆ ಗೊತ್ತಾಗ್ಲಿಲ್ಲ, ಇಂದು ಬಂದು ನೋಡಿದಾಗ ವಿವಾದ ಆಗಿತ್ತು. ಕಮಲ್ ಹಾಸನ್ ಅವರಿಗೆ ಇದೆಲ್ಲ ಗೊತ್ತಾಗತ್ತೆ, ಅವರೇ ಅದನ್ನ ಸರಿ ಮಾಡ್ಕೊಳ್ತಾರೆ ಅಂತಾನೂ ಹೇಳಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಶಿವಣ್ಣ, ನಾವು ಕನ್ನಡಕ್ಕಾಗಿ ಹೋರಾಡ್ತೀವಿ, ಬೇಕಾದ್ರೆ ಸಾಯ್ತೀವಿ, ಕೇವಲ ಮಾತಿನಲ್ಲಿ ಮಾತನಾಡಿ ಪೋಸ್ ಕೊಡೋದು ದೊಡ್ಡ ವಿಷಯ ಅಲ್ಲ, ಕನ್ನಡಕ್ಕೆ ಏನ್ ಮಾಡ್ತಿದ್ದೀವಿ ಅನ್ನೋದನ್ನ ನೀವೇ ಹುಡುಕಿ ನೋಡಿ, ನಿಮ್ಮ ಮನಸ್ಸನ್ನ ಕೇಳ್ಕೊಂಡು ನೋಡಿ, ನಿಮ್ಗೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ರು. ಇದಾದ ಬಳಿಕ ಕನ್ನಡಿಗರು ಶಿವರಾಜ್ ಕುಮಾರ್ ಅವರ ಮೇಲೂ ಕೂಡ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಶಿವಣ್ಣ ಈ ವಿವಾದವನ್ನ ಶಮನ ಮಾಡಲು ಏನೇ ಪ್ರಯತ್ನ ಪಟ್ಟರೂ ಕೂಡ ಕಮಲ್ ಹಾಸನ್ ವಿರುದ್ಧದ ಹೋರಾಟ ಪ್ರಾರಂಭವಾಗಿದೆ. ಕಮಲ್ ಹಾಸನ್ ಚಿತ್ರ ರಿಲೀಸ್ ಆದ್ರೆ ಥಿಯೇಟರ್ಗಳಿಗೆ ಬೆಂಕಿ ಹತ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಘೋಷಣೆಯನ್ನ ಮಾಡಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣ್ ಗೌಡ್ರು, ತಮಿಳಿನ ಬಗ್ಗೆ ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಇನ್ನೊಂದು ಭಾಷೆ ಬಗ್ಗೆ ಮಾತನಾಡುವಾಗ ಕನಿಷ್ಠ ಅರಿವಿರಬೇಕಿತ್ತು. ಅದೇ ಸಂದರ್ಭದಲ್ಲಿ ಕನ್ನಡಿಗರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡಿದವರ ಸುಪುತ್ರ ಶಿವರಾಜ್ ಕುಮಾರ್ ಅವರು ಅಲ್ಲಿಯೇ ಹೇಳಬಹುದಾಗಿತ್ತು, ಕನ್ನಡಕ್ಕೆ ತನ್ನದೇ ಸ್ವಂತಿಕೆ ಇದೆ ಅಂತಲೂ ಹೇಳಬಹುದಾಗಿತ್ತು, ವಿಶ್ವದ ಲಿಪಿ ರಾಣಿ ಅಂತ ಕರೆದಿರೋದು ಕನ್ನಡ ಅಂತ ಹೇಳಬಹುದಾಗಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಇಲ್ಲದೆ ಇದ್ದಿರಬಹುದು. ಆದ್ರೆ ಇವತ್ತಿಗೂ ಶಿವರಾಜ್ ಕುಮಾರ್ ಕಮಲ್ ಹಾಸನ್ ರನ್ನ ವಹಿಸ್ಕೊಳ್ತಾನೆ ಇರೋದನ್ನ ಸಹಿಸ್ಕೊಳ್ಳೋಕಾಗ್ತಾ ಇಲ್ಲ. ಶಿವರಾಜ್ ಕುಮಾರ್ ಆಗಿದ್ರೆ ದೊಡ್ಡ ವಿಷಯ ಯಾವುದು, 7.5 ಕೋಟಿ ಕನ್ನಡಿಗರ ಭಾವನೆ ದೊಡ್ಡದು ಅನ್ಸ್ಲಿಲ್ವಾ, ಅಥವಾ ಇದನ್ನ ನೇರವಾಗಿ ಹೇಳೋ ಧೈರ್ಯ ಇಲ್ವಾ ಅಂತ ಶಿವರಾಜ್ ಕುಮಾರ್ ನಡೆಗೂ ಅಸಮಾಧಾನ ವ್ಯಕ್ತಪಡಿಸಿದ್ರು. ಶಿವರಾಜ್ ಕುಮಾರ್ ಸಮರ್ಥನೆ ಬಿಟ್ಟು ಕಮಲ್ ಹಾಸನ್ಗೆ ಹೇಳಿ ಕ್ಷಮೆಯಾಚಿಸುವಂತೆ ಹೇಳಿ, ಅದನ್ನ ಬಿಟ್ಟು ಕನ್ನಡಿಗರಿಗೆ ಹೇಳೋದು ಸರಿಯಲ್ಲ, ದೊಡ್ಡ ಮನೆಗೆ ಇದು ಧಕ್ಕೆಯಾಗತ್ತೆ, ನೀವೇ ಬುದ್ಧಿ ಹೇಳಿ ಕ್ಷಮೆ ಕೇಳಿಸಿ, ಇದನ್ನ ಶಿವರಾಜ್ ಕುಮಾರ್ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಈ ಎಲ್ಲಾ ವಿವಾದಗಳ ನಡುವೆ ಕಮಲ್ ಹಾಸನ್ ಕನ್ನಡ ಸಿನಿಮಾವೊಂದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಶಿವರಾಜ್ ಕುಮಾರ್ ಮಗಳು ನಿವೇದಿತಾ ನಿರ್ಮಾಣ ಮಾಡಿರುವ ಫೈರ್ ಫ್ಲೈ ಸಿನಿಮಾವನ್ನ ಬೆಂಬಲಿಸಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕಮಲ್ ಹಾಸನ್ ಪೋಸ್ಟ್ ಹಾಕಿದ್ದಾರೆ. ನಿವೇದಿತಾ ಶಿವರಾಜ್ ಕುಮಾರ್ ನಿರ್ಮಾಣದ ಈ ಚಿತ್ರವು ಅಮೆಜಾನ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದ್ದು ಕಮಲ್ ಹಾಸನ್ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ಏಪ್ರಿಲ್ 24ರಂದು OTTಯಲ್ಲಿ ಫೈರ್ ಫ್ಲೈ ಸಿನಿಮಾ ಸ್ಟ್ರೀಮಿಂಗ್ ಆಗಿತ್ತು. ಈ ಸಿನಿಮಾದ ಪೋಸ್ಟರ್ ಹಂಚಿಕೊಂಡಿರುವ ಕಮಲ್ ಹಾಸನ್ ಫೈರ್ ಫ್ಲೈ ಸಿನಿಮಾಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂತ ಶುಭಾಶಯ ಕೋರಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.